ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ಈಗ ಅಭ್ಯಾಸ ಮಾಡ್ತಾ ಇದ್ರಲ್ಲ. ನಾವು ನಿಮ್ಮ 8ನೇ ತರಗತಿಯ 3ನೇ ಒಂದು ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ತಿಳಿದುಕೊಳ್ತಾ ಇದ್ವಿ. ಈಗಾಗಲೇ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 3.1 ಕಂಪ್ಲೀಟ್ ಆಗಿ ಬಿಡಿಸಿಕೊಳ್ಳಲಾಗಿದೆ. ನಮ್ಮ ಚಾನಲ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ, ಅಲ್ಲಿ ಹೋಗಿ ತಾವು ನೋಡ್ಕೋಬಹುದು. ನಾವು ಹಿಂದಿನ ಒಂದು ವಿಡಿಯೋದಿಂದ ಅಭ್ಯಾಸ 3.2 ಪ್ರಾರಂಭ ಮಾಡಿದ್ದೀವಿ. ಸೊ ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ 3.2ಕ್ಕೆ ಸಂಬಂಧಪಟ್ಟಂತೆ 2 ಸಮಸ್ಯೆಗಳನ್ನ ತುಂಬಾ ಡಿಟೇಲ್ ಆಗಿ ಬಿಡಿಸಿಕೊಳ್ಳಲಾಗಿದೆ. ಹೋಗಿ ಆ ವಿಡಿಯೋನ ನೋಡಿ ಅರ್ಥ ಮಾಡ್ಕೋಬಹುದು. ಇವತ್ತು ಈ ವಿಡಿಯೋದಿಂದ ವಿದ್ಯಾರ್ಥಿ ನಾವು ಮುಂದಿನ ಒಂದು ಸಮಸ್ಯೆ ಅಂದ್ರೆ 3, 4 ಈ ರೀತಿ ಮುಂದಿನ ಸಮಸ್ಯೆಗಳನ್ನ ಬಿಡಿಸಿಕೊಳ್ಳೋಣ. ಸೊ ಇದೇ ರೀತಿ ಬಹಳಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಈಗ 4ನೇ ಸಮಸ್ಯೆ ತಿಳಿದುಕೊಳ್ಳೋಣ ಬನ್ನಿ. ಇದು ನೋಡಿ ವಿದ್ಯಾರ್ಥಿಗಳ ಅಭ್ಯಾಸ 3.2ರಲ್ಲಿ ಇದು 4ನೇ ಸಮಸ್ಯೆ. 4ನೇ ಸಮಸ್ಯೆ ಒಂದು ಈಸಿ ಆದಂತ ಸಮಸ್ಯೆ. ಅಷ್ಟೇನು ಹಿಂದಿನ ಒಂದು ಸಮಸ್ಯೆ ಪ್ರಕಾರ ಅಷ್ಟೊಂದು ನಮಗೆ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇಲ್ಲ. ಸಿಂಪಲ್ ಆದಂತ ಸಮಸ್ಯೆ. ಸೊ ಒಂದೇ ಶಾರ್ಟ್ ನಲ್ಲಿ ತಿಳ್ಕೊಂಡ್ಬಿಡಿ. 2 ಸಂಖ್ಯೆಗಳ ಮೊತ್ತ 95. ಸೊ 2 ಸಂಖ್ಯೆಗಳಿವೆ. ಆ ಸಂಖ್ಯೆ ನಮ್ಗೆ ತಿಳಿದಿಲ್ಲ ಯಾವ ಸಂಖ್ಯೆ ಅಂತ, ಆದ್ರೆ ಆ 2 ಸಂಖ್ಯೆಗಳ ಮೊತ್ತ 95 ಇಷ್ಟಂತ ಗ್ಯಾರಂಟಿ. ಅದರಲ್ಲಿ ಒಂದು ಕಂಡೀಷನ್ ನೀಡಲಾಗಿದೆ. ಏನು? ಒಂದು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದ್ದರೆ ಆ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಲಾಗಿದೆ. ಇದರರ್ಥ ಒಂದು ಇನ್ನೊಂದಕ್ಕಿಂತ ಅಂದ್ರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಗಿಂತ 15 ಹೆಚ್ಚು, ಆದ್ರೆ ಒಂದು ಸಂಖ್ಯೆ ಯಾವುದು ಅದೇ ನಮ್ಗೆ ತಿಳಿದಿಲ್ಲ. ನಾವೇನ್ ಮಾಡೋಣ, ಅದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಸೊ ಸೊಲ್ಯೂಷನ್ ನಲ್ಲಿ ಟೈಮ್ ಮಾಡ್ಕೋಬೇಕು. 2 ಸಂಖ್ಯೆಗಳಿವೆ. ಸೊ ಮೊದಲನೆಯ ಸಂಖ್ಯೆ ಈಕ್ವಲ್ ಟು ಎಕ್ಸ್ ಆಗಿರಲಿ. ಇದನ್ನ ಮೊದಲಿಗೆ ಬರ್ಕೊಂಡ್ಬಿಡಿ. ಇನ್ನು ಒಂದು ಸಂಖ್ಯೆಯು ಇನ್ನೊಂದಕ್ಕಿಂತ 15 ಹೆಚ್ಚಾಗಿದೆ. ಇದರ ಅರ್ಥ ಏನು? ಎರಡನೆಯ ಸಂಖ್ಯೆ ಅದೇನು ಮೊದಲನೇ ಸಂಖ್ಯೆಗಿಂತ 15 ಹೆಚ್ಚಿದೆ. ಸೊ ಮೊದಲನೇ ಸಂಖ್ಯೆ ಎಷ್ಟು? ಎಕ್ಸ್. ಇದಕ್ಕಿಂತ 15 ಹೆಚ್ಚು ಎಂದಾಗ ವಿದ್ಯಾರ್ಥಿ ಪ್ಲಸ್, ರಷ್ಟು ಎಂದಾಗ ಗುಣಾಕಾರ ಬರುವುದು. 15 ರಷ್ಟು ಎಂದಾಗ ಇಲ್ಲಿ ಗುಣಾಕಾರ 15 ಬರುವುದು. ಆದ್ರೆ ಇಲ್ಲಿ 15 ಹೆಚ್ಚಾಗಿದೆ. ಸೊ ಪ್ಲಸ್ 15. ಇದೆಲ್ಲ ಈ 2 ಸ್ಟೇಟ್ಮೆಂಟ್. ಈಗ ಈ ಸ್ಟೇಟ್ಮೆಂಟ್ಗೆ ಬರೋಣ. ಈ ಒಂದು ವಾಕ್ಯಕ್ಕೆ 2 ಸಂಖ್ಯೆಗಳ ಮೊತ್ತ 95. ಇದರ ಅರ್ಥ 2 ಸಂಖ್ಯೆಗಳ ಟೋಟಲ್ ಮಾಡಿದ್ರೆ ನಮ್ಗೆ 95 ಬರಬೇಕು. ಸೊ 2 ಸಂಖ್ಯೆನ ಟೋಟಲ್ ಮಾಡ್ಕೊಂಡ್ಬಿಡಿ. ಆದ್ದರಿಂದ ಮೊದಲನೇ ಸಂಖ್ಯೆ ಎಕ್ಸ್ ಪ್ಲಸ್ ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ 15 ಇವೆರಡನ್ನ ಟೋಟಲ್ ಮಾಡ್ಕೊಂಡ್ರೆ 95 ಬರುವುದು ಅಂತ ಇಲ್ಲಿ ನೀಡಲಾಗಿದೆ. ನೋಡಿ, ನಮ್ಮ ಸಮೀಕರಣ ರೆಡಿಯಾಗಿ ಬಿಡ್ತು. ಎಷ್ಟು ಬೇಗ ಬಂತಲ್ಲ. ಹಿಂದಿನ ಸಮಸ್ಯೆ ಹೋಲಿಸಿದ್ರೆ ಇದು ಸ್ವಲ್ಪ ಈಸಿ. ಈಗ ಬಿಡಿಸ್ಕೊಂಡ್ ಬಿಡೋಣ. ಅಂದ್ರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡ್ಕೊಂಡ್ ಬಿಡೋಣ. ಎಕ್ಸ್ ಪ್ಲಸ್ ಎಕ್ಸ್ ಇದು 2x ಪ್ಲಸ್ 15 ಈಕ್ವಲ್ ಟು 95. ಈಗ ನಾವ್ ಮಾಡ್ಕೋಬೇಕು, ಮೊದಲಿಗೆ 15ನ್ನ RHS ನಲ್ಲಿ ಕಳುಹಿಸಿ ಬಿಡಿ. ಸೊ ಇಲ್ಲಿ ಉಳಿಯುವುದು ಜಸ್ಟ್ 2x ಈಕ್ವಲ್ ಟು 95. ಈ ಪ್ಲಸ್ 15 ಆ ಬದಿಗೆ ಹೋದಾಗ ನೆನಪಿದೆಯಲ್ಲ, ಮೈನಸ್ ಬರುವುದು. ಓಕೆ, ಈಗ 2x ಈಕ್ವಲ್ ಟು 95 ಮೈನಸ್ 15 ಇದು 80. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಆದ್ದರಿಂದ ನಾವೀಗ ಎಕ್ಸ್ ನ ಬೆಲೆನ ಕಂಡುಕೋಬೇಕು. ಅಂದಾಗ 2ನ್ನ 4 ಗುಣಾಕಾರ ಮಾಡಿ. ಅಂದಾಗ ಇಲ್ಲಿ ಎಕ್ಸ್ ಈಕ್ವಲ್ ಟು 80/2. ಸೊ 2 ಸಂಖ್ಯೆನ ಬಿಡಿಸ್ಕೊಂಡ್ಬಿಡಿ. 2ರ ಮಗ್ಗಿಲಿ 2 ಬಂದರಿಂದ 80 ಅಂದ್ರೆ 8 ಬರುವುದು 4ರಿಂದ. ಸೊ ಈ 0 ಆಸ್ ಇಟ್ ಈಸ್. ಆದ್ದರಿಂದ ಎಕ್ಸ್ ಈಕ್ವಲ್ ಟು 40. ಇದು ನೋಡಿ ಎಕ್ಸ್ ನ ಬೆಲೆ. ನೋಡಿ ಎಷ್ಟು ಈಸಿಯಾಗಿ ಫಾಸ್ಟ್ ಆಗಿ ಬಂದ್ಬಿಡುತ್ತೆ, ಹೌದಲ್ಲ? ಈಗ ನೆಕ್ಸ್ಟ್ ಏನ್ ಕೇಳಲಾಗಿದೆ? ಆ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಲಾಗಿದೆ. ಅದಕ್ಕಾಗಿ ಈಗ ಅದನ್ನ ಬರ್ಕೊಂಡ್ಬಿಡೋಣ. ಆದ್ದರಿಂದ ಮೊದಲನೆಯ ಸಂಖ್ಯೆ ಈಕ್ವಲ್ ಟು ಎಕ್ಸ್ ಅಂತ ಇದೆ. ಎಕ್ಸ್ ಅಂದ್ರೆ ಎಷ್ಟು? 40. ಸೊ ಮೊದಲನೇ ಸಂಖ್ಯೆ ಬಂದ್ಬಿಡ್ತು, ಅದು 40 ಆಯ್ತು. ನೆಕ್ಸ್ಟ್ ಎರಡನೆಯ ಸಂಖ್ಯೆ ಈಕ್ವಲ್ ಟು ಏನು? ಎರಡನೇ ಸಂಖ್ಯೆ ಎಕ್ಸ್ ಪ್ಲಸ್ 15 ಈಕ್ವಲ್ ಟು ಎಕ್ಸ್ ಅಂದ್ರೆ ಎಷ್ಟು?
40 ಅದನ್ನ ಇಲ್ಲಿ ಆದೇಶಿಸಿ ಬಿಡಿ, ಪ್ಲಸ್ ಈ 15 ಆಸ್ ಇಟ್ ಈಸ್. ಎರಡನ್ನ ಟೋಟಲ್ ಮಾಡ್ಕೊಳ್ಳಿ. 40 ಪ್ಲಸ್ 15 ಇದು 55. ಇದರ ಅರ್ಥ ವಿದ್ಯಾರ್ಥಿಗಳೇ, ಆ ಸಂಖ್ಯೆಗಳು ಒಂದು x = 40, ಇದು ಮೊದಲನೇ ಸಂಖ್ಯೆ. ಇನ್ನೊಂದು ಬಂದ್ಬಿಟ್ಟು ಅದು 55. ನೋಡಿ, ಎರಡು ಸಂಖ್ಯೆಗಳ ಮೊತ್ತ 95 ಅಂತ ನೀಡಲಾಗಿದೆ. ಎರಡನ್ನು ಟೋಟಲ್ ಮಾಡ್ಕೊಳ್ಳಿ. 40 ಪ್ಲಸ್ 55 95 ಬಂದ್ಬಿಡುತ್ತಲ್ಲ. ಸೊ ಇದು ನಮ್ಮ 4ನೇ ಸಮಸ್ಯೆ ಆನ್ಸರ್. ಈ ತರ ವಿದ್ಯಾರ್ಥಿ ತುಂಬಾ ಈಸಿ ಆದಂತ ಒಂದು ಸಮಸ್ಯೆ, ಹಿಂದಿನ ಸಮಸ್ಯೆ ಹೋಲಿಸಿದ್ದಾರೆ. ಸೊ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಫೇಸ್ಬುಕ್ ನಲ್ಲಿ ಬರ್ಕೊಂಡ್ಬಿಡಿ. ಇದು ನಿಮ್ಮ ಅಭ್ಯಾಸ 3.2ರ 4ನೇ ಒಂದು ಉತ್ತರ. ಸೊ ಈ ವಿಡಿಯೋನ ಪದೇ ಪದೇ ನೋಡಿ ತಮ್ಮ ಐಡಿಯಾವನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ. ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೂ ಆ ಬೆಲ್ ಐಕನ್ ಅಲ್ಲಿ ಒತ್ತಿ, ಆ ಬೆಲ್ ಐಕನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದಿನ ವಿಡಿಯೋ ತಮಗೆ ಮೆಸೇಜ್ ಬರುವುದು. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.